ಎಲ್ರಿಗೂ ನಮಸ್ಕಾರ. ಇವತ್ತು 30 ದಿನದ ಇಂಟ್ರಾಡೇ ಸವಾಲಿನ ಮೊದಲನೇ ದಿನ. ಬನ್ನಿ ನೋಡೋಣ ಇವತ್ತಿನ ಪ್ರಾಫಿಟ್ ಲಾಸ್ ಏನಾಗಿದೆ ಅಂತಂದು. ನೀವು ಇಲ್ಲಿ ನೋಡ್ಬೋದು, ನನಗೆ ಇವತ್ತು 3147 ರೂಪಾಯಿ ಲಾಸಸ್ ಆಗಿದೆ. ಬನ್ನಿ ನೋಡೋಣ ಯಾವ್ಯಾವ ಟ್ರೇಡಲ್ಲಿ ಏನಾಗಿದೆ ಅಂತಂದ್ಬಿಟ್ಟು. ಮೊದಲನೇದು ಗ್ಲೆನ್ಮಾರ್ಕ್ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದಿದೆ ಮತ್ತು ಇಲ್ಲೊಂದು ಟೋಟಲ್ 2 ಟ್ರೇಡ್ಸ್ ಇದೆ ಗ್ಲೆನ್ಮಾರ್ಕಲ್ಲಿ. ಅದು ಯಾಕೆಂದ್ರೆ ಒಂದು ಕವರ್ ಆರ್ಡರ್ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟು ಐ ವಾಂಟ್ ಟು ಕ್ಯಾನ್ಸಲ್ ದಟ್ ಆರ್ಡರ್. ಅದರಲ್ಲಿ ನನಗೆ 200 ರೂಪೀಸ್ ಲಾಸಲ್ಲಿ ನಾನು ಕ್ಯಾನ್ಸಲ್ ಮಾಡಿದೆ. ಇನ್ನೊಂದು ಇಂಟ್ರಾಡೇ ಟ್ರೇಡ್ ಆಗಿದೆ, ಅದರಲ್ಲಿ ಟೋಟಲು 262 ರೂಪೀಸ್ ಲಾಸಸ್ ಆಗಿದೆ. ಟೋಟಲ್ ಅರೌಂಡ್ 500 ರೂಪೀಸ್ ಲಾಸ್ ಆಗಿದೆ ಗ್ಲೆನ್ಮಾರ್ಕಲ್ಲಿ. ಆಮೇಲೆ ಟ್ರೇಡ್ ಲಾಜಿಕೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು GNFC, ಇದರಲ್ಲಿ ಕೂಡ ನನಗೊಂದು 500 ರೂಪೀಸ್ ಲಾಸ್ ಆಗಿದೆ. ನಾನು ಆಪ್ಷನ್ ಟ್ರೇಡ್ ಕೂಡ ತಗೊಂಡಿದ್ದೀನಿ. ಈ ಆಪ್ಷನ್ ಟ್ರೇಡಲ್ಲಿ ಕೂಡ ನನಗೆ 1000 ರೂಪೀಸ್ ಲಾಸ್ ಆಗಿದೆ. ಈ ಆಪ್ಷನ್ ಟ್ರೇಡಲ್ಲಿ ಕೂಡ ನನಗೆ 1000 ರೂಪೀಸ್ ಲಾಸ್ ಆಗಿದೆ. ಆ್ಯಂಡ್ ಅಂಬುಜಾ ಸಿಮೆಂಟ್ ಇದು 260 ರೂಪೀಸ್. ಇದು ಯಾಕಂದರೆ ನಾನು ಮಿಸ್ಟೇಕಿಂದ ಆಗಿದೆ 262 ರೂಪೀಸ್. ನಾನೊಂದು ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಿಲ್ಲ, ಸೊ ಅದಕ್ಕೋಸ್ಕರ ಇದಾಗಿರೋದು. ಬನ್ನಿ ನೋಡೋಣ ಇವಾಗ ಎಲ್ಲ ಟ್ರೇಡಿಂದು ಲಾಜಿಕ್ ಚೆಕ್ ಮಾಡೋಣ. ಬನ್ನಿ ನಾನು ಮೊದಲನೇ ಟ್ರೇಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಟ್ರೇಡ್ 24,250 PE. ಅದನ್ನು ನಾನು 125 ರೂಪೀಸಿಗೆ ಬೈ ಮಾಡಿದ್ದೆ. ಅದನ್ನು ನಾನು 88 ರೂಪೀಸಿಗೆ ಎಕ್ಸಿಟ್ ಆಗಿದ್ದೀನಿ. ಅದನ್ನು ತಗೊಂಡಂಥ ಲಾಜಿಕ್ ಏನಿತ್ತು ಅಂತಂದರೆ, ಇಲ್ಲಿ ನೀವು ನೋಡ್ಬೋದು, ನಿಫ್ಟಿ ಪ್ರೀವಿಯಸ್ ಡೇ ಲೋ ಹತ್ರ ಓಪನ್ ಆಗಿಬಿಟ್ಟು ಪ್ರೀವಿಯಸ್ ಡೇ ಲೋ ಕೂಡ ಫಸ್ಟ್ ಕ್ಯಾಂಡಲ್ಲೇ ಬ್ರೇಕ್ ಮಾಡ್ತು. ಅದು ಬ್ರೇಕ್ ಮಾಡಿದ ಕೂಡಲೇ ನಾನು ರಿಸ್ಕ್ ರಿವಾರ್ಡ್ ಚೆನ್ನಾಗಿದೆ ಅಂತಂದ್ಬಿಟ್ಟು ನಂದು ಆ್ಯಸ್ ಎ SL ಪ್ರೀವಿಯಸ್ ಡೇ ಕ್ಲೋಸ್ ಇಟ್ಕೊಂಡ್ಬಿಟ್ಟು ರಿವಾರ್ಡು ಈ ಪ್ರೀವಿಯಸ್ ಡೇ ಇಲ್ಲಿ ಗ್ಯಾಪ್ ಇದೆ. ಇಟ್ ವಾಸ್ ಅರೌಂಡ್ ನಿಯರ್ಲಿ 1.1 to 1:5 ನನಗೆ ರಿಸ್ಕ್ ರಿವಾರ್ಡ್ ಸಿಗ್ತಾಯಿತ್ತು. ಆ ರೀಸನಿಗೋಸ್ಕರ ನಾನು 24,250 PEಗೆ ಎಂಟ್ರಿ ಕೊಟ್ಟಿದ್ದು. ಅದರಲ್ಲಿ ನನಗೆ ಇವನ್ 1000 ರೂಪೀಸ್ ಪ್ರಾಫಿಟ್ ಕೂಡ ಆಗಿತ್ತು. ಇಟ್ ವಾಸ್ ಅರೌಂಡ್ 145 ತನಕ ಹೈ ಕೂಡ ಮಾಡಿತ್ತು. ಅದಾದಮೇಲೆ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಆದಾಗ ನಾನು ಸ್ಟಾಪ್ ಲಾಸ್ತು ಪ್ರೀವಿಯಸ್ ಡೇ ಹೈಗೆ ಮಾಡಿದ್ದೆ. ಆಗ ಈ ಕ್ಯಾಂಡಲಲ್ಲಿ ನನಗೆ 88 ರೂಪೀಸಿಗೆ ನಂದು SL ಹಿಟ್ ಆಯಿತು. ಇದು ನಂದು ಟ್ರೇಡ್ ನಂಬರ್ 1. ಬನ್ನಿ ನಾನು ಟ್ರೇಡ್ ನಂಬರ್ 2 ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರೇಡ್ ನಂಬರ್ 2 24,400 PE ನಾನು ಆಪ್ಷನ್ ಸೆಲ್ ಮಾಡಿದ್ದು, ಆಪ್ಷನ್ ಬೈ ಅಲ್ಲ. ಯಾಕಂದರೆ ನಾನು ಇದು ಎಂಟ್ರಿ ಕೊಟ್ಟಂಥ ಟೈಮಿಂಗು 11:45. ಆ ಟೈಮಲ್ಲಿ ಮೋಸ್ಟ್ ಆಫ್ ದಿ ಟೈಮು ಮಾರ್ಕೆಟ್ ಸೈಡ್ ವೇಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಥೀಟಾ DKಯಿಂದ ನನಗೆ ಲಾಸಸ್ ಆಗಬಾರ್ದು ಅಂತಂದ್ಬಿಟ್ಟು 24,400 PEನ ಸೆಲ್ ಮಾಡಿದ್ದೆ ಅಟ್ 105ಗೆ. ನಂದು ಸ್ಟಾಪ್ ಲಾಸ್ ಹಿಟ್ಟಾಗಿರೋದು 143 ಆ ಲಾಜಿಕ್ ಏನಿದೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು, ಈ ಕ್ಯಾಂಡಲಲ್ಲಿ ಇದು ಪ್ರೀವಿಯಸ್ ಡೇ ಹೈ ಕೂಡ ಬ್ರೇಕ್ ಮಾಡಿತ್ತು. ಅದಾದಮೇಲೆ ಮತ್ತೆ ಮಾರ್ಕೆಟು ರಿವರ್ಸ್ ಆಗಿ ಇಲ್ಲಿ ಒಂದು ಪೌಸ್ ಕೊಡ್ತು ಪ್ರೀವಿಯಸ್ ಡೇ ಹೈ ಹತ್ರ. ಇದು ನನಗೆ ಮಾರ್ಕೆಟ್ ರೀಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗುತ್ತೆ, ಯಾಕಂದರೆ ಇದು ಬೆಳಿಗ್ಗೆ ಒಳ್ಳೆ ಪಾಸಿಟಿವ್ ಬೈಯಿಂಗ್ ಬಂದಿದೆ. ಸೊ ಇನ್ನೂ ಮೇಲ್ಗಡೆ ಹೋಗುತ್ತೆ ಅನ್ನೋ ಲಾಜಿಕ್ ಬೇಸಿಸ್ ಮೇಲೆ ನಾನೇನು ಮಾಡಿದೆ ಅಂತಂದರೆ 24,400 PE ಸೆಲ್ ಮಾಡಿದ್ದೆ. ಇದರಲ್ಲೂ ಕೂಡ ನೀವು ರಿಸ್ಕ್ ರಿವಾರ್ಡ್ ನೋಡ್ಬೋದು, ಚೆನ್ನಾಗೇ ಇತ್ತು. ಇದು ನಂದು ಪ್ರೀವಿಯಸ್ ಡೇ ಕ್ಲೋಸ್ ಕೆಳಗಡೆ ಅಥವಾ ಈ ಕ್ಯಾಂಡಲ್ ಕೆಳಗಡೆ ಅಂತಂದ್ಬಿಟ್ಟು ನಾನು ಎಂಟ್ರಿ ಕೊಟ್ಟಿದ್ದೆ. ಇಲ್ಲಿ ಮೇಲ್ಗಡೆ ಇಲ್ಲೂ ಕೂಡ ಗ್ಯಾಪ್ ಇದೆ, ರಿಸ್ಕ್ ರಿವಾರ್ಡು 1:2 ಇದೆ. ಅದಕ್ಕೋಸ್ಕರ ನಾನು ಈ ಟ್ರೇಡಲ್ಲಿ ಎಂಟ್ರಿ ಕೊಟ್ಟಿದ್ದೆ. ಆದರೆ ಈ 245ಗೆ ಮಾರ್ಕೆಟಲ್ಲಿ ಸೆಲ್ ಆಫ್ ಆಗಿದ್ದರಿಂದ ನಂದು ಇದರಲ್ಲೂ ಕೂಡ ಸ್ಟಾಪ್ ಲಾಸ್ ಇಟ್ಟಾಯಿತು. ಇದು ನನ್ನ ಟ್ರೇಡ್ ನಂಬರ್ 3. ಟ್ರೇಡ್ ನಂಬರ್ 3ಯಲ್ಲಿ ನಾನು ಗ್ಲೆನ್ಮಾರ್ಕ್ನ 1505 ಎಂಟ್ರಿ ಕೊಟ್ಟಿನಿ. ಎಂಟ್ರಿ ಕೊಡೋ ಕಾರಣ ಏನಂತಂದರೆ, ಇಲ್ಲಿ ನೋಡ್ಬೋದು ಫಸ್ಟು 2 ಕ್ಯಾಂಡಲ್ಸು ಒಳ್ಳೆ ವಾಲ್ಯೂಮ್ ಬಂದಿದೆ. ಅದಾದಮೇಲೆ ಒಂದು ರೆಡ್ ಕ್ಯಾಂಡಲ್ ಕೂಡ ಮಾಡ್ತು. ಅದಾದಮೇಲೆ ಮತ್ತೆ ಹೈನ ಬ್ರೇಕ್ ಮಾಡ್ತಾಯಿತ್ತು. ಸೆಕೆಂಡ್ ಕ್ಯಾಂಡಲ್ ಹೈ ಯಾವಾಗ ಬ್ರೇಕ್ ಮಾಡ್ತಾಯಿತ್ತು ಆ ಟೈಮಲ್ಲಿ ನಾನು ಎಂಟ್ರಿ ಕೊಟ್ಟೆ. ನಂದು ಸ್ಟಾಪ್ ಲಾಸು ಸೆಕೆಂಡ್ ಕ್ಯಾಂಡಲ್ ಲೋ ಆಗಿತ್ತು. ಆಮೇಲೆ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಆಗಿಬಿಟ್ಟು ಮತ್ತೆ ಈ ದಿನದ ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಯಿತು. ಆ ಟೈಮಲ್ಲಿ ಆಲ್ರೆಡಿ ನನಗೊಂದು 600-700 ರೂಪೀಸ್ ಪ್ರಾಫಿಟ್ ಕೂಡ ತೋರಿಸ್ತಾ ಇತ್ತು. ಅದಾದಮೇಲೆ ನಾನು ಸ್ಟಾಪ್ ಲಾಸ್ನ ಇಲ್ಲಿ ಟ್ರಯಲ್ ಮಾಡಿದೆ ಈ ಕ್ಯಾಂಡಲ್ ಲೋ ಹತ್ರ. ಅದು ಯಾವಾಗ ಮತ್ತೆ 240-245ಗೆ ಮಾರ್ಕೆಟ್ ಸೆಲ್ ಆಫ್ ಬಂತಲ್ಲ, ಅವಾಗ ನಂದು ಇದರಲ್ಲೂ ಕೂಡ ಸ್ಟಾಪ್ ಲಾಸ್ ಇಟ್ಟಾಯಿತು. ನೆಕ್ಸ್ಟ್ ಟ್ರೇಡ್ GNFCಯಲ್ಲಿ ನಾನು ಎಂಟ್ರಿ ಆಗೋ ಕಾರಣ ಏನು ಅಂತಂದರೆ, ಇಲ್ಲಿ ನೋಡ್ಬೋದು ಇವತ್ತು ಬೆಳಿಗ್ಗೆ GNFCಯಲ್ಲಿ ಒಳ್ಳೆ ವಾಲ್ಯೂಮ್ಸ್ ಕೂಡ ಬರ್ತಾಯಿತ್ತು. ಆಮೇಲೆ ಈ ಟ್ರೆಂಡ್ ಲೈನ್ನ ಇಲ್ಲಿ ನೋಡ್ಬೋದು, GNFC ಒಂದು 3 to 4 ಟೈಮ್ಸ್ ಅದು ಹಿಟ್ಟಾಗಿ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ. ಇವತ್ತು ಒಳ್ಳೆ ವಾಲ್ಯೂಮ್ ಇದ್ದಿದ್ದರಿಂದ ಇದು ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಈ ಕ್ಯಾಂಡಲಲ್ಲಿ ಅರೌಂಡ್ 12:30 ಕ್ಯಾಂಡಲ್ಗೆ ನಾನು 675ಗೆ ಎಂಟ್ರಿ ಕೊಟ್ಟಿದ್ದೆ. ನನ್ನ ಸ್ಟಾಪ್ ಲಾಸ್ ಅರೌಂಡ್ ಇಲ್ಲಿತ್ತು 667 ಹಂಗೆ. ಯಾವಾಗ ಮಾರ್ಕೆಟು ಈ ಎಗೇನ್ 2 ಗ್ರೀನ್ ಕ್ಯಾಂಡಲ್ಸ್ ಮಾಡ್ತಲ್ಲ, ಅವಾಗ ನಾನು ಸ್ಟಾಪ್ ಲಾಸ್ನ ಅರೌಂಡ್ 670 ಟ್ರಯಲ್ ಮಾಡಿದೆ. ಆಮೇಲೆ 245 ಸೆಲ್ ಆಫ್ ಆಗಿದ್ದರಿಂದ ಇದರಲ್ಲೂ ಕೂಡ ನಂದು ಸ್ಟಾಪ್ ಲಾಸ್ ಹಿಟ್ಟಾಯಿತು. ನೆಕ್ಸ್ಟ್ ಟ್ರೇಡ್
ಅಂಬುಜಾ ಸಿಮೆಂಟ್ ಇದು ಲಾಸ್ಟ್ ಟ್ರೇಡ್, ಇದು ನನ್ನ ಮಿಸ್ಟೇಕಿಂದ ಆಗಿದ್ದು, ಒಂದು 200 ರುಪೀಸ್ ಲಾಸು. ಯಾಕೆ ನಾನು ಇದರಲ್ಲಿ ಎಂಟ್ರಿ ಕೊಟ್ಟೆ ಅಂತಂದರೆ, ಇಲ್ಲಿ ನೋಡ್ಬೋದು ಒಂದು ವಾಲ್ಯೂಮಲ್ಲಿ ಇದು ಹೈಯರ್ ಹೈ ಫಾರ್ಮೇಷನಲ್ಲಿ ಮಾರ್ಕೆಟಲ್ಲಿ ಹೋಗ್ತಾ ಇತ್ತು. ಯಾವಾಗ ಈ ಕ್ಯಾಂಡಲ್ ಮಾಡ್ತಲ್ಲ, ನಾನು ಈ ಸ್ವಿಂಗ್ ಹೈಗೆ ಮತ್ತೆ ಏನಾದ್ರು ಮಾರ್ಕೆಟ್ ರಿಟರ್ನ್ ಆಯಿತು ಅಂದರೆ ಎಂಟ್ರಿ ಆಗಲಿ ಅಂತಂದ್ಬಿಟ್ಟು ಇಲ್ಲಿ ನಾನು ಆರ್ಡರ್ ಪ್ಲೇಸ್ ಮಾಡಿದೆ. ಬಟ್ ಆಲ್ರೆಡಿ 3 o'clock ಆ ಟೈಮಲ್ಲಿ ನಾನು ಆರ್ಡರ್ ಕ್ಯಾನ್ಸಲ್ ಮಾಡಬೇಕಾಯಿತು. ಅದು ನಾನು ಮರ್ತಿದ್ರಿಂದ ಏನಾಯಿತು ಅಂತಂದರೆ, ಈ 245 ಸಡನ್ ಸೆಲ್ ಆಫಿಂದ ಅಲ್ಲಿ ನನಗೆ ಆರ್ಡರ್ ಟ್ರಿಗರ್ ಆಗಿದೆ. ಅವಾಗ ನನ್ನ ನೋಟಿಫಿಕೇಷನ್ ಬಂತು, ಸಡನ್ನಾಗಿ ನಾನು ಆರ್ಡರ್ ಕ್ಯಾನ್ಸಲ್ ಮಾಡಿದೆ. ಸೊ ಇಟ್ ವಾಸ್ ಅರೌಂಡ್ 200 ರುಪೀಸ್ ಲಾಸ್. ಆ್ಯಂಡ್ ಇವತ್ತಿಂದು ಟೋಟಲ್ ನನಗೆ 3200 ರೂಪಾಯಿ ಲಾಸಸ್ ಆಗಿದೆ. ಇದರಿಂದ ಎಲ್ರಿಗೂ ಕಲಿಯೋಕ್ಕೆ ಏನಾದರೂ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ. ಧನ್ಯವಾದಗಳು.